ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಚಾಯ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿಗೆ ಇಷ್ಟ ಇಲ್ಲದವರೆಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ನಾನು ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವೇನಾದರೂ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಫಸ್ಟ್ MSc ಓದ್ತಾ ಇದ್ದರೆ ಅದರಲ್ಲಿ 2ನೇ ಯೂನಿಟಲ್ಲಿ ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತ ಒಂದು ಟಾಪಿಕ್ ಬರುತ್ತೆ. ಟೈಟ್ರೋಮೆಟ್ರಿ ಅಂತಲೂ ಕರೀತಾರೆ. ಅದ್ರ ಬಗ್ಗೆ ವಿಡಿಯೋಸ್ ಇವತ್ತು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು 104 ಥಿರಿ ಪೇಪರ್ ಬರ್ತಾ ಇರೋವಂಥದ್ದು. ಅದರಲ್ಲಿ ನಾನು ಅದರದ್ದು ವೀಡಿಯೋಸ್ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಕ್ಲಾಸಿಫಿಕೇಷನ್ ಆಫ್ ಅನಾಲಿಟಿಕಲ್ ಮೆಥಡ್ಸ್, ಟೈಪ್ ಆಫ್ ಇನ್ಸ್ಟ್ರುಮೆಂಟಲ್ ಅನಾಲಿಸಿಸ್, ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದಿ ಚಾಯ್ಸ್ ಆಫ್ ಅನಾಲಿಟಿಕಲ್ ಮೆಥಡ್, ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ಅನಾಲಿಸಿಸ್, ಯೂನಿಟ್ಸ್ ಯೂಸ್ಡ್ ಇನ್ ಕೆಮಿಕಲ್ ಅನಾಲಿಸಿಸ್, ದೇರ್ ಕನ್ವರ್ಷನ್, ಇದನ್ನೆಲ್ಲ ಇನ್ ಡೀಟೇಲ್ ಆಗಿ ಇವತ್ತು ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನೀವು ಟೈಟ್ರೇಷನ್ನ PUCಯಿಂದ ಅಥವಾ ಕೆಲವರು CBCS ಅಥವಾ ICSE ಸಿಲೆಬಸ್ ಆಯಿತು ಅಂದರೆ ನೀವು 8th ಸ್ಟ್ಯಾಂಡರ್ಡಿಂದನೇ ಟೈಟ್ರೇಷನ್ ಅಂದರೆ ಏನು ಅಂತ ಗೊತ್ತಿರುತ್ತೆ. ಬಟ್ ಇನ್ ಡೀಟೇಲ್ ಆಗಿ ಟೈಟ್ರೇಷನ್ ಅಂದ್ರೇನು, ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂದ್ರೇನು, ವಾಟ್ ಇಸ್ ದ ಕೆಮಿಸ್ಟ್ರಿ ಬಿಹೈಂಡ್ ದಟ್, ಅದನ್ನೆಲ್ಲ ಇನ್ ಡೀಟೇಲ್ ಆಗಿ ನೀವು ಈ ಯೂನಿಟಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ. ಎಗೇನ್ ವೆಲ್ಕಮ್ ಟು ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅನಾಲಿಟಿಕಲ್ ಕೆಮಿಸ್ಟ್ರಿನಲ್ಲಿ ಬರುತ್ತೆ ಇದು ಟಾಪಿಕ್ಕು. ನಾವು ಫೆಡ್ರಿಚ್ ಆಸ್ವರ್ಡ್ನ ಫಾದರ್ ಆಫ್ ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಅವನೇನು ಹೇಳ್ದ ಅಂದರೆ ಅನಾಲಿಟಿಕಲ್ ಕೆಮಿಸ್ಟ್ರಿನ ಸೈನ್ಸ್ ಆಫ್ ಕೆಮಿಕಲ್ ಮೆಷರ್ಮೆಂಟ್ಸ್ ಅಂತ ಹೇಳ್ದ. ಸೊ ಕೆಮಿಕಲಿ ನಾವು ಮೆಷರ್ಮೆಂಟ್ ಮಾಡ್ತೀವಲ್ವ, ಅದಕ್ಕೆ ನಾವೇನಂತ ಕರಿತೀವಿ, ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಅದಕ್ಕೆ ಒಂದು ರೀತಿ ಇದೆ, ನೀತಿ ಇದೆ, ಮೆಥಡ್ ಇದೆ, ಹಾಗಾಗಿ ಒಂದು ಪ್ರೊಸೀಜರ್ ಇದೆ. ಹಾಗಾಗಿ ಇದನ್ನು ಸೈನ್ಸ್ ಆಫ್ ಕೆಮಿಕಲ್ ಮೆಷರ್ಮೆಂಟ್ಸ್ ಅಂತ ಕರಿತೀವಿ. ಅನಾಲಿಟಿಕಲ್ ಕೆಮಿಸ್ಟ್ರಿ ಆರ್ ಅನ್ ಆರ್ಟ್ ಆಫ್ ರೆಕಗ್ನೈಸಿಂಗ್ ಡಿಫರೆಂಟ್ ಸಬ್ಸ್ಟೆನ್ಸಸ್ and determine their constituents, taking a prominent position among the applications of science, since the question which it enables us to answer arise wherever the chemical processes are employed for scientific or chemical purposes. He says that it's the science of chemical measurements. ಎರಡು ಯಾವುದೋ ಕೆಮಿಕಲ್ ತೊಗೊಂಡಿದ್ವಿ, ಇನ್ ವಾಟ್ ಪ್ರಪೋರ್ಷನ್ ದೇ ಆರ್ ಮಿಕ್ಸಿಂಗ್, ಇನ್ ವಾಟ್ ಪ್ರಪೋರ್ಷನ್ ದೇ ಆರ್ ರಿಯಾಕ್ಟಿಂಗ್, ಅದನ್ನೆಲ್ಲ ನಾವು ತಿಳ್ಕೊಳ್ಳೋದಕ್ಕೆ ಅದರೊಳಗಡೆ ಏನೇನು ಕಾನ್ಸ್ಟಿಟ್ಯೂಯೆಂಟ್ ಇದೆ, ಅದಕ್ಕೆ ನಾವೇನಂತ ಕರಿತೀವಿ, ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಫೆಡ್ರಿಚ್ ಆಸ್ವರ್ಡ್ನ ನಾವು ಫಾದರ್ ಆಫ್ ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಹಿ ಡಿಫೈನ್ಸ್ ಅನಾಲಿಟಿಕಲ್ ಕೆಮಿಸ್ಟ್ರಿ ಆಸ್ ಎ ಸೈನ್ಸ್ ಆಫ್ ಕೆಮಿಕಲ್ಸ್. ಸೊ ಆ ಅನಾಲಿಸಿಸಲ್ಲಿ ನಮಗೆ 2 ಥರ ಕನ್ಸಿಡರ್ ಮಾಡ್ತೀವಿ. ಅನಾಲಿಸಿಸ್ ಅಂದರೆ ಟು ಫೈಂಡ್ ಔಟ್, ಟು ಡಿಟೆಕ್ಟ್. ಈಗ ಏನೋ ಒಂದಿದೆ, ಅದರೊಳಗಡೆ ಏನಿದೆ ಅಂತ ನೀವು ಅನಲೈಸ್ ಮಾಡ್ತೀರಾ. ಒಂದು ಪೌಡ್ರ್ ಕೊಟ್ಟಿದ್ದೀವಿ ನಿಮ್ಮ ಕೈಗೆ, ಆ ಪೌಡ್ರಲ್ಲಿರುವಂಥ ಕಾನ್ಸ್ಟಿಟ್ಯೂಯೆಂಟ್ಸು ಏನಿದೆ ಅದನ್ನು ಐಡೆಂಟಿಫೈ ಮಾಡ್ತಿರಲ್ಲ, ಟು ಡಿಟೆಕ್ಟ್ ಮಾಡ್ತಿರಲ್ಲ, ಐಡೆಂಟಿಫೈ ಮಾಡ್ತಿರಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಅನಾಲಿಸಿಸ್ ಅಂತ ಕರಿತೀವಿ. ಅದರಲ್ಲಿ 2 ಟೈಪು ಅನಾಲಿಸಿಸ್ ಬರುತ್ತೆ. ಒಂದಕ್ಕೆ ಕ್ವಾಲಿಟೇಟಿವ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಕ್ವಾಂಟಿಟೇಟಿವ್ ಅಂತ ಹೇಳ್ತೀವಿ. ಈ ಚಿತ್ರದಲ್ಲಿದೆ ನೋಡಿ, ಕ್ವಾಲಿಟೇಟಿವ್ ಆ್ಯಸ್ ದ ನೇಮ್ ಇಂಡಿಕೇಟ್ಸ್, ಇಟ್ ಗೋಯಿಂಗ್ ಟು ಟೆಲ್ ಅಬೌಟ್ ವಾಟ್ ಈಸ್ ಪ್ರೆಸೆಂಟ್. ಅದರೊಳಗಡೆ ಏನಿದೆ ಅಂತ ಹೇಳುತ್ತೆ, ಎಷ್ಟಿದೆ ಅಂತ ಹೇಳಲ್ಲ, ಏನೇನಿದೆ ಅಂತ ಹೇಳುತ್ತಲ್ಲ, ಅದಕ್ಕೆ ನಾವೇನು ಮಾಡ್ತೀವಿ, ಕ್ವಾಲಿಟೇಟಿವ್. ಇಟ್ ಗೋಯಿಂಗ್ ಟು ಗಿವ್ ಅಸ್ ದಿ ಕ್ವಾಲಿಟಿ ಆಫ್ ದಟ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್, ಅದಕ್ಕೆ ನಾವೇನಂತ ಕರಿತೀವಿ, ಕ್ವಾಲಿಟೇಟಿವ್ ಅನಾಲಿಸಿಸ್ ಅಂತ ಕರಿತೀವಿ. ಇನ್ನೊಂದಕ್ಕೆ ಏನಂತ ಕರಿತೀವಿ, ಕ್ವಾಂಟಿಟೇಟಿವ್. ಇಟ್ ಗೋಯಿಂಗ್ ಟು ಗಿವ್ ಅಸ್ ವಾಟ್ ಈಸ್ ಪ್ರೆಸೆಂಟ್, ಹೌ ಮಚ್ ಇಟ್ ಈಸ್ ಪ್ರೆಸೆಂಟ್ ಅಂತ ಹೇಳುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ, ಕ್ವಾಂಟಿಟೇಟಿವ್. ಇಟ್ ಗೋಯಿಂಗ್ ಟು ಗಿವ್ ಅಸ್ ದಿ ಐಡಿಯಾ ಅಬೌಟ್ ದಿ ಕ್ವಾಂಟಿಟಿ. ಒಂದು ಕ್ವಾಲಿಟಿ ಬಗ್ಗೆ ಹೇಳುತ್ತೆ, ಇನ್ನೊಂದು ಕ್ವಾಂಟಿಟಿ ಬಗ್ಗೆ ಹೇಳುತ್ತೆ. ಸೊ ಕ್ವಾಲಿಟೇಟಿವ್ ಅಂದರೆ ನೋಡಿ, ಅಲ್ಲಿ ಇಬ್ಬರು ಇದು ಒಂದು ಕಾರ್ಟೂನ್ ಹಾಕಿದ್ದೀನಿ. ಕ್ವಾಲಿಟೇಟಿವ್ ಅಂದರೆ ಜಾಸ್ತಿ ತಿಂತಾ ಇದ್ದಾನೆ, ಅದರೊಳಗಡೆ ಕ್ವಾಲಿಟಿ ಇದೆಯಾ ಇಲ್ವಾ ಗೊತ್ತಿಲ್ಲ, ಎಷ್ಟು ತಿಂತಾ ಇದ್ದಾನೆ ಅಂತಂದರೆ ಈ ಲಾರ್ಜ್ ಪ್ಲೇಟ್ ಇಟ್ಕೊಂಡು. ಇನ್ನೊಬ್ಬ ಏನು ಮಾಡಿದ್ದಾನೆ, ಕ್ವಾಲಿಟೇಟಿವ್ ಆಗಿರುವಂಥದ್ದನ್ನು ಅವನು ಊಟ ಮಾಡ್ತಾ ಇದ್ದಾನೆ. ಸೊ ಈ ಥರ ಅನಾಲಿಸಿಸ್ ಅಂದರೆ 2 ಥರ ಇದೆ, ಒಂದು ಕ್ವಾಲಿಟೇಟಿವ್, ಇನ್ನೊಂದು ಕ್ವಾಂಟಿಟೇಟಿವ್. ಓಕೆ, ಈ ಅನಾಲಿಟಿಕಲ್ ಮೆಥಡ್ಸ್ಗೆ ಏನಂತ ಕರಿತೀವಿ ಅಂದರೆ 2 ಕ್ಲಾಸಿಫಿಕೇಶನ್ ಮಾಡೋದಾದರೆ 2 ಥರ ಮಾಡ್ಬೋದು. ಅಂದರೆ ಅನಾಲಿಟಿಕಲ್ ಮೆಥಡ್ಸ್ ಅಂದರೆ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್. ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂದರೆ ಏನು, ಇಟ್ಸ್ ಎ ಸೈನ್ಸ್ ಆಫ್ ಮೆಷರ್ಮೆಂಟ್. ಯು ವಾಂಟ್ ಟು ಮೆಷರ್ ಸಮಥಿಂಗ್. ಆ ಮೆಷರ್ ಮಾಡೋದ್ರಲ್ಲಿ 2 ಥರ ಮೆಥಡ್ಸ್ ಇದೆ. ಒಂದಕ್ಕೆ ಕ್ಲಾಸಿಕಲ್ ಮೆಥಡ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಇನ್ಸ್ಟ್ರುಮೆಂಟಲ್ ಮೆಥಡ್ಸ್ ಅಂತ ಕರಿತೀವಿ. ಸೊ ಈ ಕ್ಲಾಸಿಕಲ್ ಮೆಥಡ್ ಅಂತಂದರೆ ವೆಟ್ ಕೆಮಿಕಲ್ ಮೆಥಡ್ಸ್. ಅದರಲ್ಲಿ ಏನು ಮಾಡ್ತೀವಿ ನಾವು, we are going to dissolve that in solvent, either in water or in other solvent. Either we are going to prepare them as a precipitation, extraction, distillation, boiling point to melting points, gravimetric and titrometric measurements ನ ಮಾಡ್ತೀವಿ. ಇದಕ್ಕೆ ನಾವೇನಂತ ಕರಿತೀವಿ, ವೆಟ್ ಕೆಮಿಕಲ್ ಮೆಥಡ್ಸ್ ಅಂತ ಕರಿತೀವಿ. ಇಲ್ಲೇನು ಮಾಡ್ತಾ ಇದ್ದೀವಿ, ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ಯುವರ್ ಕೆಮಿಕಲ್ ಇಂಗ್ರೀಡಿಯೆಂಟ್ ಇಂಟು ಸಮ್ ಅದರ್ ಫಾರ್ಮ್. ಅದೇ ಥರ ನಾವು ಮಾಡ್ತಾ ಇಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ಕ್ಲಾಸಿಕಲ್ ಮೆಥಡ್ಸ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಟೈಟ್ರೇಷನ್ ಮಾಡ್ತೀರಾ ಅಂದರೆ ಸೊಲ್ಯೂಷನ್ಸ್, ವಿ ಆರ್ ಗೋಯಿಂಗ್ ಟು
ಕನ್ವರ್ಟ್ ದೆಮ್ ಇಂಟು ಎ ಸೊಲ್ಯೂಷನ್. ಅಥವಾ ನೀವು ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಮಾಡ್ತೀರಾ, ಪ್ರಿಸಿಪಿಟೇಷನ್ ಟೈಟ್ರೇಷನ್ ಮಾಡ್ತೀರಾ ಅಂದರೆ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ದೆಮ್ ಇಂಟು ಎ ಕಾಂಪ್ಲೆಕ್ಸ್, ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ದೆಮ್ ಇಂಟು ಎ ಪ್ರಿಸಿಪಿಟೇಷನ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಕ್ಲಾಸಿಕಲ್ ಮೆಥಡ್ ಅಂತ ಕರಿತೀವಿ. ಅಂದರೆ ಡೈರೆಕ್ಟಾಗಿ ನಾವು ಮೆಷರ್ ಮಾಡಲ್ಲ, ವಿ ಆರ್ ಗೋಯಿಂಗ್ ಟು ಡೂ ಸಮ್ ಕೆಮಿಕಲ್ ರಿಯಾಕ್ಷನ್ ಬೈ ಯೂಸಿಂಗ್ ದಿ ಸಾಲ್ವೆಂಟ್. ಅದಕ್ಕೆ ಇದನ್ನ ಏನಂತ ಕರಿತೀವಿ ನಾವು, ವೆಟ್ ಕೆಮಿಕಲ್ ಮೆಥಡ್ಸ್ ಅಂತ ಕರಿತೀವಿ. ಅದೇ ಥರ ಇನ್ಸ್ಟ್ರುಮೆಂಟಲ್ ಮೆಥಡ್ಸ್ ಇದೆ. ಇಲ್ಲೇನು ಮಾಡ್ತೀವಿ ಅಂದರೆ ಇದಕ್ಕೆ ಡ್ರೈ ಮೆಥಡ್ ಅಂತ ಹೇಳ್ತೀವಿ. ನಿಮ್ದು ಏನು ಸ್ಯಾಂಪಲ್ ಇರುತ್ತೋ ಆ ಸ್ಯಾಂಪಲ್ನ ತೊಗೊಂಡು ನಾವೇನು ಮಾಡ್ತಾ ಹೋಗ್ತೀವಿ, ಯೂಸಿಂಗ್ ಅನ್ ಇನ್ಸ್ಟ್ರುಮೆಂಟ್ ನಾವು ಐಡೆಂಟಿಫೈ ಮಾಡ್ತೀವಿ. ಇದು ಫಾಸ್ಟಾಗಿ ಆಗುತ್ತೆ. ಕ್ಲಾಸಿಕಲ್ ಮೆಥಡು ನಮಗೆ ರಿಲಿಯಬಿಲಿಟಿ ಇರೋದಿಲ್ಲ, ಯಾಕೆಂದರೆ ಯಾವ ಪರ್ಸನ್ ಮಾಡ್ತಾ ಇದ್ದಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಪರ್ಸನ್ಗೆ ಎಫಿಷಿಯನ್ಸಿ ಇಲ್ಲ ಅಂತಂದರೆ ಅಥವಾ ಅವ್ನಿಗೆ ಅದರದ್ದು ಸ್ಕಿಲ್ ಇಲ್ಲ ಅಂತಂದರೆ ತಪ್ಪಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ಇನ್ಸ್ಟ್ರೂಮೆಂಟಲ್ಲಿ ಮಾಡಿದ್ರೆ ಏನಾಗುತ್ತೆ, ರಿಲೇಬಲ್, ಮತ್ತು ನೀವು 10 ಸಲ ಮಾಡಿದ್ರು ಅದೇ ರಿಸಲ್ಟ್ನೇ ಆ ಇನ್ಸ್ಟ್ರೂಮೆಂಟು ಕೊಡ್ತಾ ಹೋಗುತ್ತೆ. ಹಾಗಾಗಿ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿಕೊಂಡು ಮಾಡೋ ಅಂಥದ್ದು ಈಗ ಫಾಸ್ಟಾಗಿ ಆಗುತ್ತೆ, ಜೊತೆಗೆ ಏನಾಗುತ್ತೆ, ರಿಲೇಬಲ್ ಆಗುತ್ತೆ. ಹಾಗಾಗಿ ಎವ್ರಿಬಡಿ ವಿಲ್ ಗೋ ಫಾರ್ ಇನ್ಸ್ಟ್ರೂಮೆಂಟಲ್ ಮೆಥಡ್ಸ್. ಬಟ್ ಇನ್ಸ್ಟ್ರೂಮೆಂಟಲ್ ಮೆಥಡ್ಸ್ ಎಲ್ಲ ಕಾಲದಲ್ಲೂ ಯಾವಾಗೂ ಇರೋದಿಲ್ಲ. ಹಾಗಾಗಿ ನಮಗೆ ಕ್ಲಾಸಿಕಲ್ ಮೆಥಡ್ಸ್ ಬಗ್ಗೆನೂ ಗೊತ್ತಿರಬೇಕು. ಎಗೇನ್ ಈ ಅನಾಲಿಟಿಕಲ್ ಟೆಕ್ನಿಕ್ಸ್ನ ಹೇಳ್ದಂಗೆ 2 ಥರ ಕ್ಲಾಸಿಫೈ ಮಾಡ್ತೀವಿ. ಒಂದಕ್ಕೆ ಕೆಮಿಕಲ್ ಮೆಥಡ್ ಅಂತ ಕರಿತೀವಿ, ಕ್ಲಾಸಿಕಲ್ ಮೆಥಡ್ ಅಂತ ಕರಿತೀವಿ. ಇನ್ನೊಂದಕ್ಕೆ ಫಿಸಿಕಲ್ ಮೆಥಡ್ ಅಂತ ಕರಿತೀವಿ, ಇನ್ಸ್ಟ್ರೂಮೆಂಟಲ್ ಅಂತ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಈ ಕೆಮಿಕಲ್ ಮೆಥಡಲ್ಲಿ ಏನು ಬರುತ್ತೆ ಅಂದರೆ ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ ಬರ್ಬೋದು. ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ ಅಂದ್ರೇನು, ಆಸಿಡ್ ಬೇಸ್ ಟೈಟ್ರೇಷನ್ ಆಗ್ಬೋದು ಅಥವಾ ನ್ಯೂಟ್ರಲೈಸೇಷನ್ ಮೆಥಡ್ ಅಂತ ಕರಿತೀವಿ. ರೆಡಾಕ್ಸ್ ಟೈಟ್ರೇಷನ್ಸ್ ಆಗ್ಬೋದು, ಆಕ್ಸಿಡೇಷನ್ ರಿಡಕ್ಷನ್ ಟೈಟ್ರೇಷನ್ಸ್ ಆಗಿರ್ಬೋದು, ಇಲ್ಲಾಂದರೆ ಪ್ರಿಸಿಪಿಟೇಷನ್ ಟೈಟ್ರೇಷನ್ಸ್ ಆಗಿರ್ಬೋದು, ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ಸ್ ಆಗಿರ್ಬೋದು, ಗ್ರಾವಿಮೆಟ್ರಿಕ್ ಟೈಟ್ರೇಷನ್ಸ್ ಆಗಿರ್ಬೋದು. ಇದೆಲ್ಲ ಏನು ಅಂತ ನಾನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ಇನ್ ಡೀಟೇಲ್ ಆಗಿ. ಪ್ರಿಸಿಪಿಟೇಷನ್ ಟೈಟ್ರೇಷನ್, ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಮತ್ತು ಗ್ರಾವಿಮೆಟ್ರಿಕ್ ಟೈಟ್ರೇಷನ್ಸ್ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಆಲ್ ದೀಸ್ ಆರ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದೆಮ್ as the classical methods, or we are going to consider them as the chemical method. Without using an instrument, we are going to find out the measure, we are going to do the measurement. So ಹಾಗಾಗಿ ಇದಕ್ಕೆ ನಾವೇನಂತ ಕರಿತೀವಿ, ಕೆಮಿಕಲ್ ಮೆಥಡ್ಸ್ ಅಂತ ಕರಿತೀವಿ. ಅದೇ ಥರ ಇನ್ಸ್ಟ್ರೂಮೆಂಟಲ್ ಮೆಥಡ್ ಅಥವಾ ಫಿಸಿಕಲ್ ಮೆಥಡ್ಸ್ ಅಂತಂದರೆ ಆಪ್ಟಿಕಲ್ ಮೆಥಡ್ ಇರ್ಬೋದು, ಎಲೆಕ್ಟ್ರೋಕೆಮಿಕಲ್ ಮೆಥಡ್ ಇರ್ಬೋದು, ಮಿಸ್ಲೇನಿಯಸ್ ಮೆಥಡ್ಗಳು ಇರ್ಬೋದು. ಯೂಸಿಂಗ್ ಎನ್ ಇನ್ಸ್ಟ್ರೂಮೆಂಟ್ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್, ಯು ಆರ್ ಗೋಯಿಂಗ್ ಟು ಮೆಷರ್ ಯೂಸಿಂಗ್ ಎನ್ ಇನ್ಸ್ಟ್ರೂಮೆಂಟ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಫಿಸಿಕಲ್ ಮೆಥಡ್ಸ್ ಅಂತ ಕರಿತೀವಿ, ಇಲ್ಲಾಂದರೆ ಇಂಟಲ್ ಮೆಥಡ್ಸ್ ಅಂತ ಕರಿತೀವಿ. ನಾನು ಹೇಳ್ದಂಗೆ ಆಪ್ಟಿಕಲ್ ಮೆಥಡ್ಸ್ ಅಂತಂದರೆ ಯೂಸಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಇಂಟ್ರಾಕ್ಷನ್ಸ್ ಮಾಡ್ತೀವಿ. ಅದೇನಾಗಿರ್ಬೋದು, ಸ್ಪೆಕ್ಟ್ರೋಸ್ಕೋಪಿ ಅಂತ ಏನು ಹೇಳ್ತೀವಲ್ಲ ಅದನ್ನು ಯೂಸ್ ಮಾಡಿಕೊಂಡು ಮಾಡುವಂಥದ್ದು. ಅಬ್ಸರ್ಪ್ಷನ್ ಆಫ್ EMR, ಎಮಿಷನ್ ಆಫ್ EMR, ಸ್ಕ್ಯಾಟ್ರಿಂಗ್ ಆರ್ ರಿಫ್ಲೆಕ್ಷನ್ ಆಫ್ EMR, ಆಮೇಲೆ ರೊಟೇಷನ್ ಆಫ್ EMR. ದೀಸ್ ಆರ್ ದಿ ಡಿಫ್ರೆಂಟ್ ಪ್ರೋಸೆಸ್ ದಟ್ ವಿ ಕಮ್ ಅಕ್ರಾಸ್ ವೆನ್ ಎ ಲೈಟ್ ಹಿಟ್ಸ್ ಅವರ್ ಸಬ್ಸ್ಟೆನ್ಸ್. ಅಬ್ಸರ್ಪ್ಷನ್ ಆಯಿತು ಅಂತಂದರೆ UV, IR, NMR, ಎಕ್ಸ್ರೇ ಸ್ಪೆಕ್ಟ್ರೋಸ್ಕೋಪಿ ಆಗುತ್ತೆ. ಎಮಿಷನ್ ಆಯಿತು ಅಂತಂದರೆ ನಿಮಗೆ ಫ್ಲೋರೆಸೆನ್ಸು, ಫಾಸ್ಫೋರೆಸೆನ್ಸು, ಫ್ಲೇಮ್ ಫೋಟೋಮೆಟ್ರಿ ಎಲ್ಲ ಬರುತ್ತೆ. ಸ್ಕ್ಯಾಟ್ರಿಂಗ್ ಆಯಿತು ಅಂದರೆ ಲೆಫ್ಲೋಮೆಟ್ರಿ, ಟರ್ಬಿಡೋಮೆಟ್ರಿ, ರಾಮನ್ ಸ್ಪೆಕ್ಟ್ರೋಸ್ಕೋಪಿ, ರಿಫ್ರಾಕ್ಟ್ರೋಮೆಟ್ರಿ ಇವೆಲ್ಲ ಬರ್ತಾ ಹೋಗುತ್ತೆ. ರೊಟೇಷನ್ ಆಯಿತು ಅಂದರೆ ಪೊಲರಿಮೀಟ್ರಿ ಆಗುತ್ತೆ. ಇದೆಲ್ಲ ಏನು ಮಾಡ್ತೀವಿ, ಯೂಸಿಂಗ್ ದಿ ಆಪ್ಟಿಕಲ್, ಯೂಸಿಂಗ್ ಎ ಲೈಟ್ನ ಏನು ಮಾಡ್ತೀವಿ, ನಮ್ಮ ಸಬ್ಸ್ಟೆನ್ಸ್ ಮೇಲೆ ಬೀಳೋ ಥರ ನಾವು ನೋಡ್ಕೊಳ್ತೀವಿ. ಆವಾಗ ಏನಾಗುತ್ತೆ, ನಮ್ಮ ಲೈಟು ನಮ್ಮ ಸಬ್ಸ್ಟೆನ್ಸ್ ಮೇಲೆ ಬಿದ್ದಾಗ ನಮ್ಮ ಸಬ್ಸ್ಟೆನ್ಸು ಲೈಟ್ನ ಅಬ್ಸರ್ವ್ ಮಾಡ್ಬೋದು, ಎಮಿಷನ್ ಮಾಡ್ಬೋದು, ಸ್ಕ್ಯಾಟರ್ ಮಾಡ್ಬೋದು, ರಿಫ್ಲೆಕ್ಟ್ ಮಾಡ್ಬೋದು, ರೊಟೇಟ್ ಮಾಡ್ಬೋದು. ಬೇಸ್ಡ್ ಆನ್ ವಾಟ್ ಟೈಪ್ ಆಫ್ ರಿಯಾಕ್ಷನ್, ವಾಟ್ ಟೈಪ್ ಆಫ್ ಇಂಟ್ರಾಕ್ಷನ್ ಯುವರ್ ಸಬ್ಸ್ಟೆನ್ಸ್ ವಿಲ್ ಗೋಯಿಂಗ್ ಟು ಗಿವ್ ಆನ್ ದಟ್ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್. ನಮಗೆ ಬೇರೆ ಬೇರೆ ಆಪ್ಟಿಕಲ್ ಮೆಥಡ್ಸು ನಾವು ನೋಡ್ಕೊಳ್ತಾ ಹೋಗ್ತೀವಿ. ಆಪ್ಟಿಕಲ್ ಮೆಥಡ್ಸ್ ಅಂದ್ರೇನು, ವಿ ಆರ್ ಗೋಯಿಂಗ್ ಟು ಮೇಕ್ ಟು ಇಂಟ್ರಾಕ್ಟ್ ಅವರ್ ಸಬ್ಸ್ಟೆನ್ಸ್ ವಿತ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಹೇಗೆ ಇಂಟ್ರ್ಯಾಕ್ಟ್ ಮಾಡುತ್ತೆ, ಆ ಎನರ್ಜಿನ ಅಬ್ಸರ್ವ್ ಮಾಡುತ್ತಾ, ಎಮಿಷನ್ ಮಾಡುತ್ತಾ, ಸ್ಕ್ಯಾಟರ್ ಮಾಡುತ್ತಾ, ರಿಫ್ಲೆಕ್ಟ್ ಮಾಡುತ್ತಾ, ಆ ಬೇಸಿಸ್ ಮೇಲೆ ನಮಗೆ ಬೇರೆ ಬೇರೆದು ನಾವು ಇನ್ಸ್ಟ್ರೂಮೆಂಟ್ಸ್ನ ಹೋಗ್ತೀವಿ. ಅದೇ ಥರ ಎಲೆಕ್ಟ್ರೋಕೆಮಿಕಲ್ ಮೆಥಡ್ ಅಂತಂದರೆ ಇಲ್ಲೇನು ಮಾಡ್ತೀವಿ ಅಂತಂದರೆ ಯೂಸಿಂಗ್ ದಿ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಒನ್ ಪೋಲ್ ಟು ಅನದರ್ ಪೋಲ್, ಆ ಥರ ಮಾಡ್ತೀವಿ. ಅದಕ್ಕೆ ಏನಂತ ಕರಿತೀವಿ, ಎಲೆಕ್ಟ್ರೋಕೆಮಿಕಲ್ ಮೆಥಡ್ ಅಂತ ಕರಿತೀವಿ. PH ಮೆಟ್ರಿ ಇರ್ಬೋದು, ಪೊಟೆನ್ಷಿಯೋಮೆಟ್ರಿ ಇರ್ಬೋದು, ಕಂಡಕ್ಟೋಮೆಟ್ರಿ, ವೋಲ್ಟ್ಮೆಟ್ರಿ, ಪೊಲರೋಗ್ರಫಿ, ಆಂಪಿರೋಮೆಟ್ರಿ, ಕೊಲಂಬೋಮೆಟ್ರಿ, ಆಲ್ ದೀಸ್ ಆರ್ ಕಾಲ್ಡ್ ಆಸ್ ಕೆಮಿಕಲ್ ಮೆಥಡ್ಸ್ ಓನ್ಲಿ, ಯೂಸಿಂಗ್ ಎನ್ ಇನ್ಸ್ಟ್ರೂಮೆಂಟ್, ಯೂಸಿಂಗ್ ಎನ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಒನ್ ಸೆಲ್ ಟು ಅನದರ್ ಸೆಲ್, ಆ ಥರ ಮಾಡ್ತೀವಿ. ಅಂಥದಕ್ಕೆ ಎಲೆಕ್ಟ್ರೋಕೆಮಿಕಲ್ ಮೆಥಡ್ ನಾವು ಹೇಳ್ತೀವಿ. ಅದೇ ಥರ ಈಗ ನನಗೇನಾಯಿತು, ಈಗ ಯಾವ ಮೆಥಡ್ ಚೂಸ್ ಮಾಡ್ಕೋಬೇಕು. ಅನಾಲಿಟಿಕಲ್ ಮೆಥಡ್ ನನಗೆ 2 ಥರ ಇದೆ. ಒಂದು ಕ್ಲಾಸಿಕಲ್ ಮೆಥಡ್ ಇದೆ ಅಥವಾ ಕೆಮಿಕಲ್ ಮೆಥಡ್ ಇದೆ. ಇನ್ನೊಂದಕ್ಕೆ ನಾವೇನಂತ ಕರಿತೀವಿ, ಫಿಸಿಕಲ್ ಮೆಥಡ್ ಅಂತ ಇದೆ. ನೀವು ಯಾವುದೋ ಒಂದು ಸಬ್ಸ್ಟೆನ್ಸ್ದು ಮೆಷರ್ಮೆಂಟ್ ಮಾಡಬೇಕು, ನಾನು ಐದರ್ ಕ್ವಾಂಟಿಟೇಟಿವ್ ಆರ್ ಕ್ವಾಲಿಟೇಟಿವ್ ಮೆಷರ್ಮೆಂಟ್ ಮಾಡಬೇಕು. ಸೊ ಯಾವ ಮೆಥಡ್ನ ಸೆಲೆಕ್ಟ್ ಮಾಡ್ಕೋಬೇಕು, ಐದರ್ ಐ ಶುಡ್ ಗೋ ಫಾರ್ ಕೆಮಿಕಲ್ ಮೆಥಡ ಆರ್ ಐ ಶುಡ್ ಗೋ ಫಾರ್ ಫಿಸಿಕಲ್ ಮೆಥಡ, ಅದು ನನಗೆ ಗೊತ್ತಾಗಬೇಕು. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದರೆ,
In order to select the analytical method intelligently, it is essential to define clearly the nature of analytical problem. ನಾವು ಏನು ಫೈಂಡ್ ಔಟ್ ಮಾಡಬೇಕು, ಮೆಷರ್ ಮಾಡಬೇಕು. ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂದರೆ ಏನು? ಇಟ್ಸ್ ಅ ಸೈನ್ಸ್ ಆಫ್ ಮೆಷರ್ಮೆಂಟ್. ಐ ಹ್ಯಾವ್ ಟು ಮೆಷರ್ ಸಮಥಿಂಗ್. ವಾಟ್ ಐ ಆಮ್ ಗೋಯಿಂಗ್ ಟು ಮೆಷರ್, ವಾಟ್ ಈಸ್ ದ ನೇಚರ್ ಆಫ್ ದಿ ಸಬ್ಸ್ಟೆನ್ಸ್ ದಟ್ ಐ ಆಮ್ ಗೋಯಿಂಗ್ ಟು ಟೇಕ್, ಅದು ಇಂಪಾರ್ಟೆಂಟ್ ಆಗುತ್ತೆ. ಇನ್ ಜನರಲ್ ದ ಫಾಲೋಯಿಂಗ್ ಪಾಯಿಂಟ್ ಶುಡ್ ಬಿ ಕನ್ಸಿಡರ್ ವೆನ್ ಚೂಸಿಂಗ್ ದಿ ಇನ್ಸ್ಟ್ರೂಮೆಂಟ್ ಫಾರ್ ಮೆಷರ್ಮೆಂಟ್ಸ್. ಇನ್ಸ್ಟ್ರೂಮೆಂಟ್ನ ನಾನು ಮೆಷರ್ಮೆಂಟ್ಗೆ ತೊಗೋಬೇಕು ಅಂತಂದರೆ ಯಾವ್ಯಾವುದನ್ನು ನೋಡ್ಕೋಬೇಕು ಅಂದರೆ ಆ್ಯಕ್ಯುರಸಿ ಆ್ಯಂಡ್ ಪ್ರಿಸಿಷನ್. ನೀವು ಆಲ್ರೆಡಿ ಅನಾಲಿಟಿಕಲ್ ಕೆಮಿಸ್ಟ್ರಿಯಲ್ಲಿ ಆ್ಯಕ್ಯುರಸಿ ಪ್ರಿಸಿಷನ್ ಅಂದರೆ ಏನು ಅಂತ ಓದಿದ್ದೀರಾ. ಅವೈಲಬಿಲಿಟಿ ಆಫ್ ದಿ ಸ್ಯಾಂಪಲ್ ಅಮೌಂಟ್, ಎಷ್ಟು ಅಮೌಂಟ್ ಇದೆ ಅಂತ. ಕ್ಲಾಸಿಕಲ್ ಮೆಥಡಲ್ಲಿ ಮಾಡ್ತೀವಿ ಅಂತಂದರೆ ಅಥವಾ ಕೆಮಿಕಲ್ ಮೆಥಡಲ್ಲಿ ಮಾಡ್ತೀವಿ ಅಂತಂದರೆ ನನಗೆ ಸ್ಯಾಂಪಲ್ಲು ಜಾಸ್ತಿ ಬೇಕಾಗುತ್ತೆ. ಆದರೆ ನಾನು ಇನ್ಸ್ಟ್ರೂಮೆಂಟಲ್ ಮೆಥಡ್ ಮಾಡ್ತೀನಿ ಅಂತಂದರೆ ಸ್ಯಾಂಪಲ್ ನನಗೆ ಕಡಿಮೆ ಬೇಕಾಗುತ್ತೆ. ಕಾನ್ಸಂಟ್ರೇಷನ್ ರೇಂಜ್ ಆಫ್ ಎನ್ ಅನಲೈಟ್, ಯಾವ ಕಾನ್ಸಂಟ್ರೇಷನ್ ಇದೆ, PPM ಇದೆಯಾ, PPBನಲ್ಲಿದೆಯಾ, PPTನಲ್ಲಿದೆಯಾ, ಆ ಬೇಸಿಸ್ ಮೇಲೆ ನಾವು ಹೇಳ್ತಾ ಹೋಗ್ತೀವಿ. ಇಂಟರ್ಫರೆನ್ಸ್ ಇನ್ ದಿ ಸ್ಯಾಂಪಲ್ ಒಳಗಡೆ ಪ್ಯೂರ್ ಸ್ಯಾಂಪಲ್ ಇದೆಯಾ ಅಥವಾ ಅದರೊಳಗಡೆ ಏನಾದರೂ ಮಿಕ್ಸ್ ಆಗಿದೆಯಾ, ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟಿ ಆಫ್ ದಿ ಸ್ಯಾಂಪಲ್ ಮ್ಯಾಟ್ರಿಕ್ಸ್, ಕೊಟ್ಟಿರುವಂಥ ಸ್ಯಾಂಪಲ್ದು ಫಿಸಿಕಲ್ ಕೆಮಿಕಲ್ ಪ್ರಾಪರ್ಟಿ, ಹೌ ಇಟ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಹೌ ಇಟ್ ಗೋಯಿಂಗ್ ಟು ಇಂಟ್ರಾಕ್ಟ್ ವಿತ್ ಅ ಡಿಫ್ರೆಂಟ್ ಸಾಲ್ವೆಂಟ್, ಹೌ ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಅ ಡಿಫ್ರೆಂಟ್ ರಿಯೇಜೆಂಟ್, ಅದನ್ನು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಂಬರ್ ಆಫ್ ಸ್ಯಾಂಪಲ್ಸ್ ಟು ಬಿ ಅನಲೈಸ್ಡ್, ಸ್ಪೀಡ್, ಈಸಿ, ಸ್ಕಿಲ್, ಕಾಸ್ಟ್ ಆಫ್ ಅನಾಲಿಸಿಸ್, ಇದ್ರ ಬೇಸಿಸ್ ಮೇಲೆ ನಾವೇನು ಮಾಡಬೇಕಾಗತ್ತೆ, ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದನ್ನು ಅವರು ನಿಮಗೆ ಕ್ವಶನ್ನ ಕೇಳ್ತಾರೆ, ಹೌ ಡು ಯು ಸೆಲೆಕ್ಟ್ ದಿ ಅನಾಲಿಟಿಕಲ್ ಮೆಥಡ್ದು ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಅಂತಂದರೆ ನೀವು ಈ 7 ಪಾಯಿಂಟ್ಸ್ನ ಇಟ್ಕೊಂಡು ಒಂದೊಂದನ್ನು ನೀವು ಎಲಾಬ್ರೇಟ್ ಮಾಡಿ ಹೇಳಬೇಕಾಗತ್ತೆ. ಸೊ ದಿಸ್ ಆರ್ ದಿ ಡಿಫ್ರೆಂಟ್ points that you have to consider. These are the key points that you are going to consider in order to select the analytical method. Chemical method ಆದರೂ ಚೂಸ್ ಮಾಡ್ಬೋದು ನೀವು, ಇಲ್ಲ ಅಂತಂದರೆ ಫಿಸಿಕಲ್ ಮೆಥಡ್ ಆದರೂ ಚೂಸ್ ಮಾಡ್ಬೋದು. ಫಿಸಿಕಲ್ ಮೆಥಡ್ ಮಾಡಿದ್ರೆ ಏನಾಗುತ್ತೆ, ಟೈಮ್ ಕನ್ಸ್ಯೂಮ್ ಕಡಿಮೆ ಆಗುತ್ತೆ. ಅಗೇನ್ ಕಾಸ್ಟು ಜಾಸ್ತಿ ಆಗುತ್ತೆ. NMR ಅದೆಲ್ಲ ಇನ್ಸ್ಟ್ರೂಮೆಂಟ್ಸೇ ಜಾಸ್ತಿ ಇರುತ್ತೆ. ನೀವು ಟೈಟ್ರೇಷನ್ ಮಾಡಿದ್ರೆ ವೆರಿ ಸಿಂಪಲ್, ಯೂಸಿಂಗ್ ಎ ಬ್ಯೂರೆಟ್ ಆ್ಯಂಡ್ ಎ ಪಿಪೆಟ್, ಈಸಿಯೆಸ್ಟು, ಸಿಂಪ್ಲೆಸ್ಟು, ಚೀಪೆಸ್ಟ್ ಮೆಥಡಲ್ಲಿ ನಾನು ಐಡೆಂಟಿಫೈ ಮಾಡ್ಬೋದು. ಸೊ ಕಾಸ್ಟು ನೀವು ನೋಡಬೇಕಾಗತ್ತೆ. ಅದನ್ನು ಮ್ಯಾನ್ಯುಯಲಿ ಮಾಡ್ತೀನಿ ಅಂದರೆ ಸ್ಕಿಲ್ ಆಫ್ ದಿ ಪರ್ಸನ್ ಹೂ ಈಸ್ ಹ್ಯಾಂಡ್ಲಿಂಗ್ ದಟ್ ಇನ್ಸ್ಟ್ರೂಮೆಂಟ್, ಹೂ ಈಸ್ ಹ್ಯಾಂಡ್ಲಿಂಗ್ ದಟ್ ಮೆಥಡ್, ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ಎಷ್ಟು ಸ್ಪೀಡಾಗಿ ಆಗುತ್ತೆ. ಈಗ ಇನ್ಸ್ಟ್ರೂಮೆಂಟಲ್ ಮೆಥಡಲ್ಲಿ ಆಯಿತು ಅಂದರೆ ಫಾಸ್ಟಾಗಿ ಆಗುತ್ತೆ, ಕೆಮಿಕಲ್ ಮೆಥಡ್ ಆಯಿತು ಅಂತಂದರೆ ನಿಮಗೆ ಡಿಲೇ ಆಗುತ್ತೆ. ಸೊ ಈ ಎಲ್ಲನೂ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾನು ಏನು ಮಾಡಬೇಕಾಗತ್ತೆ, ನಾನು ಅನಲೈಸ್ ಮಾಡಬೇಕಾಗಿರೋದಕ್ಕೆ, ನಾನು ಮೆಷರ್ ಮಾಡಬೇಕಾಗಿರೋದು ಸಬ್ಸ್ಟೆನ್ಸ್ದು, ನಾನು ಏನು ಮಾಡಬೇಕಾಗತ್ತೆ, ಯಾವ ಮೆಥಡ್ನ ಚೂಸ್ ಮಾಡಬೇಕು ಅನ್ನೋದು ನನಗೆ ಇಷ್ಟೆಲ್ಲ ಪಾಯಿಂಟ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಓಕೆ, ಹಾಗಾದ್ರೆ ಯೂನಿಟ್ಸ್ ಯಾವ್ಯಾವ್ದು ಯೂಸ್ ಮಾಡ್ತೀವಿ, ನಾನು ಮುಂಚೆನೇ ಹೇಳ್ದಂಗೆ ಕನ್ವರ್ಷನ್ ಅಂತ ಹೇಳ್ತಾ ಇದ್ದೀನಿ. ಸೊ ಈಗ ಏನು ಮಾಡಬೇಕು, ಹ್ಯಾವ್ ಟು ಮೆಷರ್ ಸಮಥಿಂಗ್, ವಾಟ್ ಐ ಆಮ್ ಗೋಯಿಂಗ್ ಟು ಮೆಷರ್, ಹೌ ಐ ಆಮ್ ಗೋಯಿಂಗ್ ಟು ಮೆಷರ್, ವಾಟ್ ಆರ್ ದಿ ಯೂನಿಟ್ಸ್ ಫಾರ್ ದೋಸ್ ಮೆಷರ್ಮೆಂಟ್, ಮೋಲ್. ಅದನ್ನು ನಮಗೆ ತೀರಾ ಬೇಸಿಕ್ ಯೂನಿಟ್ ಯಾವುದು ಅಂದರೆ ಮೋಲ್ ಅಂತ ಹೇಳ್ತೀವಿ. MOL ಅಂತ ಅಬ್ರಿವೇಟ್ ಮಾಡಿ ಬರೀತಾರೆ. It's an SI unit for the amount of chemical substance. So science of measurement of chemical substances ಗೆ ನಾವು analytical chemistry ಅಂತೀವಿ. ನಂಗೆ ಅನಾಲಿಸಿಸ್ ಅಂದ್ರೇನು, ಹ್ಯಾವ್ ಟು ಫೈಂಡ್ ಔಟ್ ಹೌ ಮಚ್ ಇಟ್ ಈಸ್ ಪ್ರೆಸೆಂಟ್, ಐದರ್ ಕ್ವಾಂಟಿಟೇಟಿವ್ಲಿ ಆರ್ ಕ್ವಾಲಿಟೇಟಿವ್ಲಿ. ಅದನ್ನು ಮೆಷರ್ ಮಾಡಬೇಕು. ಮೆಷರ್ ಮಾಡೋಕ್ಕೆ ನನಗೊಂದು ಯೂನಿಟ್ ಇರಬೇಕು. ಆ ಯೂನಿಟ್ SI ಯೂನಿಟ್ ಯಾವುದು ಅಂದರೆ ಅದಕ್ಕೆ ಮೋಲ್ ಅಂತ ಹೇಳ್ತೀವಿ. It is always associated with a specific microscopic entities such as atom, molecules, ions, electrons, other particles or specified groups such as particles represented by a chemical formula. So mole ಅಂದ ತಕ್ಷಣ ಅದೇ ಬರೀ ಇದೆ ಅಂತ, ಆಟಮ್ಸ್ ಆಗಿರ್ಬೋದು, ಮಾಲಿಕ್ಯೂಲ್ಸ್ ಆಗಿರ್ಬೋದು, ಅಯಾನ್ಸ್ ಆಗಿರ್ಬೋದು, ಎಲೆಕ್ಟ್ರಾನ್ಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಅದರ್ ಸ್ಪೆಸಿಫೈಡ್ ಗ್ರೂಪ್ ಆಗಿರ್ಬೋದು. ಇಟ್ ಈಸ್ ದಿ ಒನ್ ಮೋಲ್ನ ಹೆಂಗೆ ಡಿಫೈನ್ ಮಾಡ್ತೀವಿ ಅಂದರೆ, ಇಟ್ ಈಸ್ ದಿ ಅಮೌಂಟ್ ಆಫ್ ಸ್ಪೆಸಿಫೈಡ್ ಸಬ್ಸ್ಟೆನ್ಸ್ ದಟ್ ಕಂಟೈನ್ಸ್ ದ ಸೇಮ್ ನಂಬರ್ ಆಫ್ ಪಾರ್ಟಿಕಲ್ ಆಸ್ ನಂಬರ್ ಆಫ್ ಕಾರ್ಬನ್ ಆಟಮ್ ಇನ್ ಎಕ್ಸಾಕ್ಟ್ಲಿ 12 ಕಾರ್ಬನ್ ಆಟಮ್ಸ್ ಆಫ್ ಕಾರ್ಬನ್ 12 ಐಸೋಟೋಪ್. ಸೊ ಅವಗಾಡ್ರೋ ನಂಬರ್ಗೆ ನಾವು 1 ಮೋಲ್ ಅಂತ ಹೇಳ್ತೀವಿ, Na ಅಂತ ಕರಿತೀವಿ. 6.022 × 10⁻23 ಅಂತ ಹೇಳ್ತೀವಿ. ಸೊ ಈ ಅವಗಾಡ್ರೋ ನಂಬರ್ ಆಫ್ ಆಟಮ್ಸ್ ಅಥವಾ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಥವಾ ಅಯಾನ್ಸ್ ನಿಮ್ಮ ಸಬ್ಸ್ಟೆನ್ಸಲ್ಲಿ ಇತ್ತು ಅಂತಂದರೆ ದಟ್ ಸಬ್ಸ್ಟೆನ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್, ದಟ್ ಯೂನಿಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ 1 ಮೋಲ್ ಅಂತ ಕರಿತೀವಿ. ಸೊ ಹಾಗಾಗಿ the molar mass of a substance is the mass in grams of 1 mole of that particular substance. ಅಥವಾ ನಾನು ಇನ್ನೊಂದು ಥರ ಡಿಫೈನ್ ಮಾಡೋದಾಯಿತು ಅಂದರೆ, ಅವಗಾಡ್ರೋ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ದಿ ಸ್ಯಾಂಪಲ್ ಇತ್ತು ಅಂತಂದರೆ 1 ಮೋಲ್ ಅಂತ ಹೇಳ್ತೀವಿ. ಅಥವಾ ಅದರದ್ದು ಮಾಲಿಕ್ಯುಲರ್ ಮಾಸ್ ಏನಿದೆಯಲ್ಲ, ಆ ಮಾಲಿಕ್ಯುಲರ್ ಮಾಸ್ ಎಕ್ಸ್ಪ್ರೆಸ್ಡ್ ಇನ್ 1 ಗ್ರಾಮ್ ಗಿವ್ಸ್ 1 ಮೋಲ್ ಆಫ್ ದಿ ಸಬ್ಸ್ಟೆನ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಮೋಲ್ ಡೇನ ಎವ್ರಿ ಇಯರ್ ಆನ್ 23rd October ಫ್ರಮ್ ಮಾರ್ನಿಂಗ್ 6.02 to ಈವ್ನಿಂಗ್ 6.02 ಅದನ್ನು ಸೆಲೆಬ್ರೇಟ್ ಮಾಡ್ತೀವಿ. ಇಟ್ ಈಸ್ ಎ ಹ್ಯೂಜ್
unit which contributed to the maximum to the physical chemistry and also for analytical chemistry to give the respect for Avogadro. Avogadroಗೆ ನಂಬರ್ ಕೊಡೋದಕ್ಕೋಸ್ಕರ ಮೋಲ್ ಡೇನ ನಾವೇನು ಮಾಡ್ತೀವಿ ಎವ್ರಿ ಇಯರ್ 23rd ಅಕ್ಟೋಬರಲ್ಲಿ ಫ್ರಮ್ ಮಾರ್ನಿಂಗ್ 6.02 ಟು ಈವ್ನಿಂಗ್ 6.02 ತನಕ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ದಟ್ಸ್ ದ 1 ಯೂನಿಟ್. 1 ಮಿಲಿಮೋಲ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ಕಾನ್ಸಂಟ್ರೇಷನ್, ಯಾವ್ದು ಹೇಗೆ ಬೇಕಾದ್ರೂ ಇರ್ಬೋದು. 1 ಮಿಲಿಮೋಲ್ ಅಂದರೆ 1/1000 ಆಫ್ ದಿ ಮೋಲ್. 1 ಮಿಲಿಮೋಲಾರ್ ಮಾಸ್ ಅಂದರೆ ಸ್ಮಾಲ್ ಎಮ್ ಕ್ಯಾಪಿಟಲ್ ಎಮ್ ಬರೀತಾರೆ. 1,000th ಆಫ್ ದಿ ಮೋಲಾರ್ ಮಾಸ್ ಆರ್ 1 ಮೋಲಾರ್ ಮಾಸ್ is equal to 10 to the power of 3 minus 3 mole and 10 to the power of 3 molar mole is equal to 1 mole. ಇದು ನಿಮಗೆ ಕನ್ವರ್ಷನ್ಸ್ಗಳಿಗೆ ಬೇಕಾಗತ್ತೆ, ಹಾಗಾಗಿ ಈ ಯೂನಿಟ್ಗಳು ನಿಮಗೆ ಗೊತ್ತಿರಬೇಕು. ಇಟ್ಸ್ ಆಲ್ಸೋ ಎಕ್ಸ್ಪ್ರೆಸ್ಡ್ ಇನ್ PPB, ಪಾರ್ಟ್ಸ್ ಪರ್ ಮಿಲಿಯನ್ ಅಥವಾ ಪಾರ್ಟ್ಸ್ ಪರ್ ಬಿಲಿಯನ್, ಪಾರ್ಟ್ಸ್ ಪರ್ ಟ್ರಿಲಿಯನ್, ಆ ಥರ 3ರಲ್ಲಿ ಮಾಡ್ತೀವಿ. ಮೋಲ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಇಲ್ಲ ಅಂದರೆ ಮಿಲಿಮೋಲಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಆ ರೀತಿಯಾಗಿ ನೀವು ನೋಡ್ಕೋಬೇಕಾಗತ್ತೆ. ಈ ಕನ್ವರ್ಷನ್ಗೆ ಗೊತ್ತಿರಬೇಕಂತೆ. 1 ppm is equal to 1000 ppb or 10 to the power of 3 ppb. 1 mole per kg is equal to 1 ppb. 1 gram per ton is equal to 1.1 ppb. ಅದೇ ಥರ 1 ppt is equal to 10 to the power of 6 ppm. 1 mg per kg is equal to 100 ppm. 1 gram per ton is equal to 100.1 ppm. ಇದು ನಿಮಗೆ ಗೊತ್ತಿರಬೇಕು ಕನ್ವರ್ಷನ್. PPB ಅಂದ್ರೇನು? ಪಾರ್ಟ್ಸ್ ಪರ್ ಬಿಲಿಯನ್ ಮಿಲಿಯನ್. PPT ಅಂದರೆ ಪಾರ್ಟ್ಸ್ ಪರ್ ಟ್ರಿಲಿಯನ್. ಅದೇ ಥರ ಪಾರ್ಟ್ಸ್ ಬೈ ಬಿಲಿಯನ್ ಟ್ರಿಲಿಯನ್ ಇರ್ಬೋದು, PPB ಇರ್ಬೋದು, PPM ಇರ್ಬೋದು, PPT ಇರ್ಬೋದು. ಈ ಯೂನಿಟ್ಗಳಲ್ಲಿ ನಾವು ಜನರಲಿ ಏನು ಮಾಡ್ತೀವಿ? ಕಾನ್ಸಂಟ್ರೇಷನ್ನ ಅಥವಾ ಮೋಲ್ನ ನಾವು ಎಕ್ಸ್ ಮಾಡ್ತಾ ಹೋಗ್ತೀವಿ. ಸೊ ಕನ್ವರ್ಷನ್ಸ್ ನಾನು ಹೇಳ್ದಂಗೆ ಕನ್ವರ್ಷನ್ಸ್ ನಿಮ್ಗೆ ಗೊತ್ತಿರಬೇಕು. ಮೋಲ್ಸ್ ಟು ಮಿಲಿ ಮೋಲ್ಸ್ ಮಾಡಬೇಕು ಅಂದರೆ 10 to the power of 3 ಇಂದ ಮಲ್ಟಿಪ್ಲೈ ಮಾಡಬೇಕು. ಮಿಲಿ ಮೋಲ್ಸಿಂದ ಮೋಲ್ಸ್ಗೆ ಮಾಡಬೇಕು ಅಂತಂದರೆ ರಿವರ್ಸ್ ಆಗುತ್ತೆ, 10 to the power of -3 ಆಗುತ್ತೆ. PPB ಇಂದ PPMಗೆ ಆಗಬೇಕು ಅಂದರೆ 10 to the power of 3 ಇಂದ ಮಲ್ಟಿಪ್ಲೈ ಮಾಡಬೇಕು. PPB ಇಂದ PPTಗೆ ಆಗಬೇಕು ಅಂದರೆ 10 to the power of 6 ಇಂದ ಮಲ್ಟಿಪ್ಲೈ ಮಾಡಬೇಕು. PPB ಇಂದ PPMಗೆ ಆಗಬೇಕು ಅಂದರೆ 10 to the power of -3 ಇಂದ ಮಲ್ಟಿಪ್ಲೈ ಮಾಡಬೇಕು. PPT ಇಂದ PPB ಆಗಬೇಕು ಅಂದರೆ 10 to the power of -6 ಇಂದ ನೀವು ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ಕನ್ವರ್ಷನ್ ಫ್ಯಾಕ್ಟ್ರ್ಗಳಿಗೆ ನಿಮ್ಗೆ ಗೊತ್ತಿರಬೇಕು. ಕನ್ವರ್ಷನ್ ಮಾಡೋದು ಹೇಗೆ ಅಂತ ನಿಮಗೆ ಅರ್ಥ ಆಗಿರಬೇಕು. ಓಕೆ, ಈಗ ನಾವು ಹೇಳ್ತಾ ಇದ್ದೀವಿ ಕೆಮಿಕಲ್ ಮೆಥಡ್ನ ಫಸ್ಟ್ ತಗೋಣ. ಇನ್ಸ್ಟ್ರೂಮೆಂಟಲ್ ಮೆಥಡ್ ಲೇಟರ್ ವಿಲ್ ಗೋಯಿಂಗ್ ಟು ಟೇಕ್. ಸೊ ನಾನು ಹೇಳ್ದಂಗೆ 2 ಥರ ಮೆಥಡ್ ಇದೆ. ಒಂದು ಕೆಮಿಕಲ್ ಮೆಥಡ್ ಇದೆ, ಇನ್ನೊಂದು ಫಿಸಿಕಲ್ ಮೆಥಡ್ ಇದೆ. ಒಂದಕ್ಕೆ ವೆಟ್ ಮೆಥಡ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಡ್ರೈ ಮೆಥಡ್ ಅಂತ ಕರಿತೀವಿ. ಈ ವೆಟ್ ಮೆಥಡಲ್ಲಿ ಏನಾಗುತ್ತೆ ಅಂತಂದರೆ ಆ ಅದನ್ನು ನಾವು ಒಂದು ಟೆಕ್ನಿಕ್ನ ಯೂಸ್ ಮಾಡ್ತೀವಿ. ಆ ಟೆಕ್ನಿಕ್ಗೆ ನಾವೇನಂತ ಕರಿತೀವಿ? ಟೈಟ್ರೇಷನ್ ಅಂತ ಕರಿತೀವಿ. ಆ ಅನಾಲಿಟಿಕಲ್ ಮೆಥಡ್ಗೆ ನಾವೇನಂತ ಕರಿತೀವಿ? ಟೈಟ್ರೋಮೆಟ್ರಿಕ್ ಮೆಥಡ್ ಅಂತ ಕರಿತೀವಿ. ವಿತೌಟ್ ಯೂಸಿಂಗ್ ಎನಿ ಇನ್ಸ್ಟ್ರೂಮೆಂಟ್ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಐ ಆಮ್ ಗೋಯಿಂಗ್ ಟು ಮೆಷರ್ ಸಮಥಿಂಗ್ ಅಂಥದಕ್ಕೆ ಏನಂತ ಕರಿತೀವಿ? ಟೈಟ್ರೋಮೆಟ್ರಿಕ್ ಮೆಥಡ್ ಅಂತ ಹೇಳ್ತೀವಿ. ಅದಕ್ಕೊಂದು ಸ್ಪೆಷಲ್ ಟೆಕ್ನಿಕ್ನ ಯೂಸ್ ಮಾಡ್ತೀವಿ. ಆ ಟೆಕ್ನಿಕ್ಗೆ ನಾವೇನಂತ ಕರಿತೀವಿ? ಟೈಟ್ರೇಷನ್ ಅಂತ ಕರಿತೀವಿ. ಟೈಟ್ರೋಮೆಟ್ರಿಕ್ ಅನಾಲಿಸಿಸ್ ಇಸ್ ಅ ಮೆಥಡ್ ಆಫ್ ಅನಾಲಿಸಿಸ್ ಇನ್ ವಿಚ್ ದ ಸೊಲ್ಯೂಷನ್ ಆಫ್ ಎ ಸಬ್ಸ್ಟೆನ್ಸ್ ಬೀಯಿಂಗ್ ಡಿಟರ್ಮೈನ್ಡ್ ಈಸ್ ಟ್ರೀಟೆಡ್ ವಿತ್ ಅ ಸೊಲ್ಯೂಷನ್ ಆಫ್ ಎ ಸೂಟಬಲ್ ರಿಯೇಜೆಂಟ್ ಆಫ್ ಎಕ್ಸಾಕ್ಟ್ಲಿ ನೋನ್ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಅಂದರೆ ನಿಮಗೆ ಸೊಲ್ಯೂಷನ್ ಅಂದರೆ ಏನು ಅಂತಂದರೆ ಸೊಲ್ಯೂಟು ಮತ್ತು ಸಾಲ್ವೆಂಟು ಎರಡೂ ಆ್ಯಡ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ? ಸೊಲ್ಯೂಷನ್ ಬರುತ್ತೆ. ಸೊ ಸೊಲ್ಯೂಟ್ ಅಂದರೆ ವಿಚ್ ಇಸ್ ಪ್ರೆಸೆಂಟ್ ಇನ್ ಎ ಸ್ಮಾಲರ್ ಕ್ವಾಂಟಿಟಿ ಏನಿರುತ್ತಲ್ಲ ಅದನ್ನು ಸೊಲ್ಯೂಟ್ ಅಂತ ಕರಿತೀವಿ. ವಿಚ್ ಇಸ್ ಪ್ರೆಸೆಂಟ್ ಇನ್ ಎ ಲಾರ್ಜರ್ ಕ್ವಾಂಟಿಟಿ ಏನಿದೆಯಲ್ಲ ಅದನ್ನು ನಾವು ಸಾಲ್ವೆಂಟ್ ಅಂತ ಕರಿತೀವಿ. ಸೊ ಎಷ್ಟು ಸೊಲ್ಯೂಟು ಎಷ್ಟು ಸಾಲ್ವೆಂಟಲ್ಲಿ ಡಿಸಾಲ್ವ್ ಆಗಿದೆ ಅಂತ ನಾವು ನೋಡ್ತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಿ? ಸ್ಟ್ರೆಂತ್ ಆಫ್ ದಿ ಸೊಲ್ಯೂಷನ್ ಅಂತೀವಿ, ಇಲ್ಲಾಂದರೆ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ ಅಂದರೆ 2 ಸೊಲ್ಯೂಷನ್ ನನಗೆ ಬೇಕಾಗಿರುತ್ತೆ. ಒಂದ್ರದ್ದು ಕಾನ್ಸಂಟ್ರೇಷನ್ ಗೊತ್ತಿದೆ, ಇನ್ನೊಂದು ಕಾನ್ಸಂಟ್ರೇಷನ್ ಗೊತ್ತಿಲ್ಲ. ಯಾವುದು ಗೊತ್ತಿದೆಯಲ್ಲ ಅದನ್ನು ಯೂಸ್ ಮಾಡಿಕೊಂಡು ಗೊತ್ತಿಲ್ಲದೆ ಇರೋದು ಫೈಂಡ್ ಔಟ್ ಮಾಡ್ತೀವಲ್ಲ ಆ ಟೈಪ್ ಆಫ್ ಅನಾಲಿಸಿಸ್ಗೆ, ಆ ಟೈಪ್ ಆಫ್ ಮೆಷರ್ಮೆಂಟ್ ಆಫ್ ದಿ ಇರೋ ಯೂನಿಟ್ಗೆ ನಾವೇನಂತ ಕರಿತೀವಿ? ಟೈಟ್ರೋಮೆಟ್ರಿಕ್ ಅನಾಲಿಸಿಸ್ ಅಂತ ಕರಿತೀವಿ. ದ ರಿಯೇಜೆಂಟ್ ಈಸ್ ಆ್ಯಡೆಡ್ ಟು ಎ ಸಬ್ಸ್ಟೆನ್ಸ್ ಅಂಟಿಲ್ ದ ಅಮೌಂಟ್ ಆ್ಯಡೆಡ್ ಈಸ್ ಈಕ್ವಲ್ ಟು ದಿ ಅಮೌಂಟ್ ಆಫ್ ದಿ ಸಬ್ಸ್ಟೆನ್ಸ್ ಡಿಟರ್ಮೈನ್ಡ್. ಸೊ ನಾನು ಹೇಗೆ ಆ್ಯಡ್ ಮಾಡ್ತೀನಿ ಅಂದರೆ ಯಾವುದು ನೋನ್ ಇದೆಯಲ್ಲ ಅದಕ್ಕೆ ಅನ್ನೋನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಎಲ್ಲಿ ತನಕ ಆ್ಯಡ್ ಮಾಡ್ತೀನಿ ಅಂದರೆ ಈಕ್ವಲೆಂಟ್ ಅಮೌಂಟ್ ಆಫ್ ದಿ ಸಬ್ಸ್ಟೆನ್ಸು ಒಬ್ಟೈನ್ಡ್ ಆಗಬೇಕು, ಅಲ್ಲಿ ತನಕ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಈ ಮೆಥಡ್ಗೆ ನಾವೇನಂತ ಕರಿತೀವಿ? ಟೈಟ್ರೋಮೆಟ್ರಿ ಅಂತ ಕರಿತೀವಿ. ಇದಕ್ಕೆ ಒಂದು ಸ್ಪೆಷಲ್ ಟೆಕ್ನಿಕ್ನ ಯೂಸ್ ಮಾಡ್ತೀನಿ, ಮೆಥಡ್ನ ಯೂಸ್ ಮಾಡ್ತೀನಿ, ಲ್ಯಾಬ್ರೇಟರಿ ಮೆಥಡ್ ಯೂಸ್ ಮಾಡ್ತೀನಿ. ಅದಕ್ಕೆ ನಾನು ಏನಂತ ಕರಿತೀನಿ? ಟೈಟ್ರೇಷನ್ ಅಂತ ಕರಿತೀನಿ. ಇಡೀ ಪ್ರಪಂಚಾದ್ಯಂತ ಎಲ್ಲದಕ್ಕೂ ಸಾಲ್ಟ್ ಅನಾಲಿಸಿಸ್ ಇರ್ಬೋದು, ಇಲ್ಲ ಅಂತಂದರೆ ಸಾಯಿಲ್ ಅನಾಲಿಸಿಸ್ ಇರ್ಬೋದು, ಫುಡ್ಡಲ್ಲಿರುವಂಥ ನ್ಯೂಟ್ರಿಷನ್ಸ್ ಇರ್ಬೋದು, ಪೊಟ್ಯಾಷಿಯಮ್ ಅದನ್ನೆಲ್ಲ ಐಡೆಂಟಿಫೈ ಮಾಡೋಕ್ಕೂ ನಾವು ಈ ಮೆಥಡ್ನ ಯೂಸ್ ಮಾಡ್ತೀವಿ. ವೆರಿ ಚೀಪ್ ಇದೆ, ತುಂಬ
ಕಡಿಮೆ ದುಡ್ಡಲ್ಲಿ ನನಗೆ ಆ್ಯಕ್ಯುರೇಟಾಗಿ ರಿಸಲ್ಟ್ನ ಕೊಡುತ್ತೆ. ತುಂಬ ಸ್ಕಿಲ್ ಬೇಕಾಗಿಲ್ಲ ಇದನ್ನು ಮಾಡೋದಕ್ಕೆ. ಸೊ ಹಾಗಾಗಿ ಇಟ್ಸ್ ಅ ವೆರಿ ಅಫೋರ್ಡಬಲ್ ಆ್ಯಂಡ್ ಆಲ್ಸೋ ಥ್ರೂಔಟ್ ದಿ ವರ್ಲ್ಡಲ್ಲಿ ಪಾಪ್ಯುಲರ್ ಆಗಿರುವಂಥ ಮೆಥಡ್ ಇನ್ ಆರ್ಡರ್ ಟು ಫೈಂಡ್ ಔಟ್ ದಿ ಕ್ವಾಲಿಟೇಟಿವ್, ಇನ್ ಆರ್ಡರ್ ಟು ಪ್ರೆಸೆಂಟ್ ದಿ ಕ್ವಾಂಟಿಟೇಟಿವ್, ಎಷ್ಟು ಕ್ವಾಂಟಿಟಿ ಇದೆ ಅಂತ ನಾನು ಐಡೆಂಟಿಫೈ ಮಾಡ್ತೀನಲ್ಲ, ಆ ಮೆಥಡ್ಗೆ ನಾನೇನಂತ ಕರಿತೀನಿ, ಆ ಪ್ರೊಸೀಜರ್ಗೆ ನಾನೇನಂತ ಕರಿತೀನಿ, ಟೈಟ್ರೇಷನ್ ಅಂತ ಕರಿತೀನಿ. Titration is a common laboratory method of qualitative chemical analysis that is used to determine the unknown concentration of a known reactant. ಯಾವುದು ರಿಯಾಕ್ಟೆಂಟ್ ಅಂತ ನನಗೆ ಗೊತ್ತಿದೆ, ಆದರೆ ಅದರದ್ದು ಕಾನ್ಸಂಟ್ರೇಷನ್ ನನಗೆ ಗೊತ್ತಿಲ್ಲ. ಕಾನ್ಸಂಟ್ರೇಷನ್ ಅಂದರೆ ಎಷ್ಟು ಸಲ್ಯೂಟು ಎಷ್ಟು ಸಾಲ್ವೆಂಟಲ್ಲಿ ಡಿಸಾಲ್ವ್ ಆಗಿದೆ ಅಂತ ನಾನು ಹೇಳ್ತೀನಲ್ಲ, ಅದಕ್ಕೆ ನಾನು ಅಂತ ಕರಿತೀನಿ, ಕಾನ್ಸಂಟ್ರೇಷನ್ ಅಂತ ಕರಿತೀನಿ. ಸಿನ್ಸ್ ಈ ಟೈಟ್ರೇಷನ್ಸ್ ಏನಿದೆಯಲ್ಲ ಅದನ್ನು ನಾವು ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್. ಹಾಗಾಗಿ ಇದನ್ನು ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ ಅಂತಲೂ ಕರೀತಾರೆ. ಟೈಟ್ರೋಮೆಟ್ರಿಕ್ ಅನಾಲಿಸಿಸ್ಗೆ ನಾವು ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ ಅಂತಲೂ ಕರಿತೀವಿ. ಅದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥ ಆ್ಯಪ್ರೇಟಸ್ ಏನು ಅಂದರೆ ಬ್ಯೂರೇಟ್ ಬೇಕಾಗತ್ತೆ, ಕೋನಿಕಲ್ ಫ್ಲಾಸ್ ಬೇಕಾಗತ್ತೆ ನನಗೆ. ಅದನ್ನು ಯೂಸ್ ಮಾಡಿಕೊಂಡು ನಾನು ಮಾಡಬೇಕಾಗತ್ತೆ. ಇದನ್ನು ಮಾಡೋದಕ್ಕೆ 2 ಸೊಲ್ಯೂಷನ್ ಬೇಕು ಅಂತ ಹೇಳಿದೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಕರಿತೀವಿ. ಅಂದ್ರೇನು, ಈಗ ಎಷ್ಟು ಅಂದರೆ ನೋನ್ ಸೊಲ್ಯೂಷನ್ ಒಂದಿದೆ, ಅನ್ನೋನ್ ಸೊಲ್ಯೂಷನ್ ಒಂದಿದೆ. ನೋನ್ ಸೊಲ್ಯೂಷನ್ ಏನಿದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಕರಿತೀವಿ. ಇಟ್ಸ್ ಅ ಸೊಲ್ಯೂಷನ್ ಇನ್ ವಿಚ್ ಯು ನೋ ಅಕ್ಯುರೇಟ್ಲಿ, ಯು ನೋ ದಿ ಕಾನ್ಸಂಟ್ರೇಷನ್, ಹೌ ಮಚ್ ಆಫ್ ಸೊಲ್ಯೂಟ್ ಇಸ್ ಡಿಸಾಲ್ವ್ಡ್ ಇನ್, ಹೌ ಮಚ್ ಆಫ್ ಸಾಲ್ವೆಂಟ್ ಅಂತ ನಿಮ್ಗೆ ಎಕ್ಸಾಕ್ಟ್ಲಿ ಗೊತ್ತಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ, ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಕರಿತೀವಿ. ಯಾವುದು ಗೊತ್ತಿರಲ್ವಲ್ಲ ಅದನ್ನು ನಾವೇನು ಮಾಡ್ತೀವಿ, ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಆ ಪ್ರೊಸೀಜರ್ಗೆ ನಾವೇನಂತ ಕರಿತೀವಿ, ಸ್ಟ್ಯಾಂಡರ್ಡೈಸೇಷನ್ ಅಂತ ಕರಿತೀವಿ. ದ ಪ್ರೋಸೆಸ್ ಟು ಡಿಟರ್ಮೈನ್ ದಿ ಕಾನ್ಸಂಟ್ರೇಷನ್ ಆಫ್ ಎ ಸೊಲ್ಯೂಷನ್ ಆಫ್ ಎ ನೋನ್ ಕಾನ್ಸಂಟ್ರೇಷನ್ ಬೈ ಟ್ರೈಟೇಟಿಂಗ್ ವಿತ್ ಅ ಪ್ರೈಮರಿ ಸ್ಟ್ಯಾಂಡರ್ಡ್. ಎಗೇನ್ ಈಗ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂದ್ರೇನು, whose concentration is known to you, whose strength is known to you, how much of solute is dissolved in, how much of solvent, ಅದು ನಿಮಗೆ ಗೊತ್ತಿದ್ರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಕರಿತೀವಿ. ಆ ಸ್ಟ್ಯಾಂಡರ್ಡ್ ಸೊಲ್ಯೂಷನಲ್ಲಿ 2 ಥರ ಇದೆ. ಪ್ರೈಮರಿ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ, ಸೆಕೆಂಡ್ರಿ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ. ಈ ಪ್ರೈಮರಿ ಸ್ಟ್ಯಾಂಡರ್ಡಲ್ಲಿ ಏನಾಗುತ್ತೆ ಅಂತಂದರೆ ಅದು ಕಾನ್ಸಂಟ್ರೇಷನ್ ಏನಿದೆಯಲ್ಲ ಅದು ಚೇಂಜ್ ಆಗೋದೇ ಇಲ್ಲ, ಹಾಗೇ ಉಳ್ಕೊಳ್ಳುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಪ್ರೈಮರಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಕರಿತೀವಿ. ಅಂದ್ರೇನು, ಎಷ್ಟೋ ಈಗ ಒಂದು 3 ತಿಂಗಳು 4 ತಿಂಗಳು ಬಿಟ್ಟರು ಈಗ ನಾನು ಎಷ್ಟೋ ಸೊಲ್ಯೂಟ್ನ ಒಂದು ಗ್ರಾಮ್ ಸೊಲ್ಯೂಟ್ನ 100 ml ಡಿಸಾಲ್ವ್ ಮಾಡಿದ್ದೀನಿ ಅಂದರೆ ಒಂದು 3 ಮಂತ್ಸ್ ಬಿಟ್ಟರು ಅದರದ್ದು ಕಾನ್ಸಂಟ್ರೇಷನು 1 ಗ್ರಾಮ್ ಇನ್ 100 ml ಇರುತ್ತೆ. ಅಂಥದಕ್ಕೆ ಏನಂತ ಕರಿತೀವಿ, ನಾವು ಪ್ರೈಮರಿ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ. ಕೆಲವೊಂದು ಸೊಲ್ಯೂಷನ್ಸ್ ಇದೆ, ಫಾರ್ ಎಕ್ಸಾಂಪಲ್ NaOH ಅಂಥ ಸೊಲ್ಯೂಷನ್ಸ್ ಇದೆ, ಅಥವಾ KMnO4 ಅಂತಿದೆ. ಅವೇನಾಗ್ತಾ ಅಂದರೆ ಅದು ಸೆಕೆಂಡ್ರಿ ಸ್ಟ್ಯಾಂಡರ್ಡ್ ಸೊಲ್ಯೂಷನು. ಎವ್ರಿ ಡೇ ಏನಾಗ್ತಾ ಇರುತ್ತೆ, ಅದು ಚೇಂಜ್ ಆಗ್ತಾ ಇರುತ್ತೆ ಕಾನ್ಸಂಟ್ರೇಷನ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಸೆಕೆಂಡ್ರಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಎಲ್ಲೆಲ್ಲಿ ಸೆಕೆಂಡ್ರಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಬರುತ್ತಲ್ಲ ಅಲ್ಲೆಲ್ಲ ನೀವೇನು ಮಾಡ್ತೀರಾ, ಇನ್ ಆರ್ಡರ್ ಟು ಫೈಂಡ್ ಔಟ್ ದಿ ಅಕ್ಯುರೇಟ್ ಕಾನ್ಸಂಟ್ರೇಷನ್, ಇನ್ ಆರ್ಡರ್ ಟು ಫೈಂಡ್ ಔಟ್ ದಿ accurate known concentration, we are going to do a procedure. That procedure we are going to call it as standardization anta.
ಕರಿತೀವಿ. ಅದೇ ಥರ ಇಲ್ಲಿ ಏನು ಮಾಡ್ತೀವಿ ನಾವು ಇಂಡಿಕೇಟರ್ನ ಯೂಸ್ ಮಾಡ್ತೀವಿ ಇನ್ ಆರ್ಡರ್ ಟು ಫೈಂಡ್ ಔಟ್ ದಿ ಎಂಡ್ ಪಾಯಿಂಟ್. ಈಗೇನಾಯಿತು, ನನಗೆ ಟೈಟ್ರೇಷನ್ ಮಾಡಬೇಕು ಅಂತಂದರೆ ನನಗೆ ಎರಡು ಥರ ಇಂಪಾರ್ಟೆಂಟ್ ಎರಡು ಸೊಲ್ಯೂಷನ್ ಬೇಕಾಗುತ್ತೆ. ಒಂದಕ್ಕೆ ನೋನ್ ಕಾನ್ಸಂಟ್ರೇಷನ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಅನ್ನೋನ್ ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ಈ ನೋನ್ ಕಾನ್ಸಂಟ್ರೇಷನ್ ಏನಿದೆಯಲ್ಲ ಅದಕ್ಕೆ ಟೈಟ್ರೆಂಟ್ ಅಂತ ಕರಿತೀವಿ, ಅನ್ನೋನ್ ಕಾನ್ಸಂಟ್ರೇಷನ್ ಏನಿದೆಯಲ್ಲ ಅದಕ್ಕೆ ಅನಲೈಟ್ ಅಂತ ಕರೀತಾರೆ. ಓಲ್ಡನ್ ಬುಕ್ಸಲ್ಲಾದರೆ ಏನು ಮಾಡ್ತಿದ್ರು, ಸ್ಟ್ಯಾಂಡರ್ಡ್ ಸೊಲ್ಯೂಷನ್ನು ಅನ್ನೋನ್ ಸೊಲ್ಯೂಷನ್ ಅಂತ ಹೇಳ್ತಾ ಇದ್ರು. ಆದರೆ ಈಗ ಯೂಸ್ ಮಾಡುವಂಥ ಸೊಲ್ಯೂಷನ್ಗಳಲ್ಲಿ ಅವರು ಎರಡು ಪದ ಏನು ಯೂಸ್ ಮಾಡ್ತಾರೆ ಅಂದರೆ, ಒಂದಕ್ಕೆ ಅನಲೈಟ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಊಸ್ ಕಾನ್ಸಂಟ್ರೇಷನ್ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್, ಯು ಆರ್ ಗೋಯಿಂಗ್ ಟು ಅನಲೈಟ್, ಯು ಆರ್ ಗೋಯಿಂಗ್ ಟು ಅನಲೈಸ್. ಅದಕ್ಕೆ ನಾವೇನಂತ ಕರಿತೀವಿ, ಅನಲೈಟ್ ಅಂತ ಕರಿತೀವಿ. ಯಾವುದು ಗೊತ್ತಿದೆಯಲ್ಲ, ಯಾವುದನ್ನ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಕರಿತೀವಲ್ಲ ಅದನ್ನು ನಾವೇನಂತ ಕರಿತೀವಿ, ಟೈಟ್ರೆಂಟ್ ಅಂತ ಕರಿತೀವಿ. ಸೊ ಈಗ ಏನು ಮಾಡ್ತಾ ಇದ್ದೀನಿ, ಒಂದರದ್ದು ಕಾನ್ಸಂಟ್ರೇಷನ್ ಗೊತ್ತಿದೆ, ಇನ್ನೊಂದು ಕಾನ್ಸಂಟ್ರೇಷನ್ ಗೊತ್ತಿಲ್ಲ, ಅದನ್ನು ನಾನು ಫೈಂಡ್ ಔಟ್ ಮಾಡಬೇಕು. ಅದು ಫೈಂಡ್ ಔಟ್ ಮಾಡೋಕ್ಕೆ ಅಲಾಂಗ್ ವಿತ್ ದೀಸ್ ಟು ರಿಯೇಜನ್ ಐ ರಿಕ್ವೈರ್ ಒನ್ ಮೋರ್ ಸಬ್ಸ್ಟೆನ್ಸ್. ದಟ್ ಸಬ್ಸ್ಟೆನ್ಸ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಅನ್ ಇಂಡಿಕೇಟರ್. As the name indicates, it going to indicate the end point. It going to act as an indicator. Either it will be a weak acid or a weak base added to analyte solution. It changes color when the equivalence point is reached. The point at which the amount of titrant added is just enough to completely neutralize the analyte solution. ನಾವು ಮುಂಚೆನೇ ಹೇಳ್ದಂಗೆ ಟೈಟ್ರೇಷನ್ ಅಂದರೆ ಏನು, ಇಟ್ಸ್ ಎ ಪ್ರೊಸೀಜರ್ ಟು ಫೈಂಡ್ ಔಟ್ ದಿ ಈಕ್ವಲ್ ಅಮೌಂಟ್ ಆಫ್ ದಿ ನೋನ್ ಸೊಲ್ಯೂಷನ್ ವಿತ್ ದ ಅನ್ನೋನ್ ಸೊಲ್ಯೂಷನ್. ಆ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಈಕ್ವಲೆನ್ಸ್ ಪಾಯಿಂಟ್ಸ್ ಅಂತ ಕರಿತೀವಿ. ಈಕ್ವಲೆನ್ಸ್ ಪಾಯಿಂಟ್ಸಲ್ಲಿ ಈ ಇಂಡಿಕೇಟರ್ ಅಂತ ಯಾವ ಕೆಮಿಕಲ್ಸ್ನ ನಾವು ಯೂಸ್ ಮಾಡ್ತೀವಲ್ಲ, ವಿಚ್ ಇಸ್ ಎ ವೀಕ್ ಆಸಿಡ್ ಆರ್ ಎ ವೀಕ್ ಬೇಸ್, ಇಟ್ ಗೋಯಿಂಗ್ ಟು ಚೇಂಜ್ ಇಟ್ಸ್ ಕಲರ್. ಆ ಕಲರ್ ಚೇಂಜ್ ಆಗುತ್ತಲ್ಲ ಆ ಪಾಯಿಂಟ್ಗೆ ನಾವೇನಂತ ಕರಿತೀವಿ, ಎಂಡ್ ಪಾಯಿಂಟ್ ಅಂತ ಕರಿತೀವಿ. ಯಾವುದು ಕಲರ್ ಚೇಂಜ್ ಮಾಡೋ ಸಬ್ಸ್ಟೆನ್ಸ್ ಇದೆಯಲ್ಲ ಅದಕ್ಕೆ ನಾವು ಇಂಡಿಕೇಟರ್ ಅಂತ ಯೂಸ್ ಮಾಡ್ತೀವಿ. ಸೊ ಇಂಡಿಕೇಟರ್ ಗೋಯಿಂಗ್ ಟು ವಿಷುಯಲಿ ಸ್ಪಾಟರ್ಸ್ ದಿ ಎಂಡ್ ಪಾಯಿಂಟ್, ವಿಚ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಇಸ್ ದ ಅಮೌಂಟ್ ಆಫ್ ಅನಲೈಟ್ is neutralized by the another substance with a known concentration. ಅದು ನನಗೆ ವಿಜುವಲೈಸ್ ಆಗಿ ಕಣ್ಣು ಕಾಣೋಂಗೆ ಮಾಡುತ್ತಲ್ಲ ಅಂಥದಕ್ಕೆ ನಾವೇನಂತ ಕರಿತೀವಿ, ಇಂಡಿಕೇಟರ್ ಅಂತ ಕರಿತೀವಿ. ಅದೇ ಥರ ಎಂಡ್ ಪಾಯಿಂಟ್ ಅಂದರೆ ದ ಪಾಯಿಂಟ್ ಅಟ್ ವಿಚ್ ದ ಇಂಡಿಕೇಟರ್ ಚೇಂಜಸ್ ಕಲರ್, ಪರ್ಟಿಕ್ಯುಲರ್ಲಿ ಇನ್ ಆಸಿಡ್ ಬೇಸ್ಡ್ ಟೈಟ್ರೇಷನ್. ಎಷ್ಟೊಂದು ಥರ ಟೈಟ್ರೇಷನ್ ಇದೆ, ರೆಡಾಕ್ಸ್ ಟೈಟ್ರೇಷನ್ ಇದೆ, ಆಸಿಡ್ ಬೇಸ್ಡ್ ಟೈಟ್ರೇಷನ್ ಇದೆ, ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ಸ್ ಇದೆ. ಎಂಡ್ ಪಾಯಿಂಟ್ ಏನು ಮಾಡುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಇಂಡಿಕೇಟ್ ದಿ ಎಂಡ್ ಪಾಯಿಂಟ್. ವಾಟ್ ಇಸ್ ಅನ್ ಎಂಡ್ ಪಾಯಿಂಟ್? ಎಂಡ್ ಪಾಯಿಂಟ್ ಇಸ್ ಎ ಪಾಯಿಂಟ್ ಅಟ್ ವಿಚ್ you require the exact amount of the unknown solution to neutralize, unknown solution to equalize the standard solution. ಅದಕ್ಕೆ ನಾವೇನಂತ ಕರಿತೀವಿ, ಎಂಡ್ ಪಾಯಿಂಟ್ ಅಂತ ಕರಿತೀವಿ. ಪ್ರೋಸೆಸ್ ಹೇಗಾಗುತ್ತೆ, ಪ್ರೊಸೀಜರ್ ಹೇಗಾಗುತ್ತೆ ಅಂದರೆ ಎರಡು ಸಲ ಸೊಲ್ಯೂಷನ್ಸ್ ಇರಬೇಕು. ಸೊಲ್ಯೂಷನ್ ಆಫ್ ದಿ ನೋನ್ ಕಾನ್ಸಂಟ್ರೇಷನ್ಗೆ ನಾವು ಟೈಟ್ರೆಂಟ್ ಅಂತ ಕರಿತೀವಿ, ಅದನ್ನು ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತಲೂ ಕರೀತಾರೆ. ಸೊಲ್ಯೂಷನ್ ಆಫ್ ದಿ ಸೊಲ್ಯೂಷನ್ ಆಫ್ ದಿ ಅನ್ನೋನ್ ಕಾನ್ಸಂಟ್ರೇಷನ್ ಇದೆಯಲ್ಲ ಅದಕ್ಕೆ ಅನಲೈಟ್ ಅಂತ ಕರಿತೀವಿ. ಸೊಲ್ಯೂಷನ್ ಆಫ್ ದಿ ನೋನ್ ಕಾನ್ಸಂಟ್ರೇಷನ್ ಅದನ್ನು ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಅಂತ ಕರಿತೀವಿ. ಅದನ್ನು ನಾವೇನಂತ ಕರಿತೀವಿ, ಟೈಟ್ರೆಂಟ್ ಅಂತ ಕರಿತೀವಿ. ಯಾವುದು ಅನ್ನೋನ್ ಇದೆಯಲ್ಲ ಅದನ್ನು ನಾವೇನು ಮಾಡ್ತೀವಿ, ಅನಲೈಟ್ ಅಂತ ಕರಿತೀವಿ. ಟಿಪಿಕಲಿ ಟೈಟ್ರೆಂಟ್ ಈಸ್ ಆ್ಯಡೆಡ್ through a burette to the known volume of a analyte until the reaction is complete. Knowing the volume of the titrant added allow us to determine the concentration of unknown analyte. ಸೊ ಈ ರೀತಿಯಾಗಿ ನಾವೇನು ಮಾಡಬೇಕಾಗತ್ತೆ, ನಿಮಗೆ ಅನಲೈಟ್ ಬೇಕಾಗತ್ತೆ, ಟೈಟ್ರೆಂಟ್ ಬೇಕಾಗತ್ತೆ, ಎಂಡ್ ಪಾಯಿಂಟ್ ಬೇಕಾಗತ್ತೆ. ಎಂಡ್ ಪಾಯಿಂಟ್ ಐಡೆಂಟಿಫೈ ಮಾಡೋಕ್ಕೆ ನನಗೆ ಇಂಡಿಕೇಟರ್ ಬೇಕಾಗತ್ತೆ. ದೀಸ್ ಆರ್ ದಿ ಬೇಸಿಕ್ ಟರ್ಮ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಿ volumetric analysis or in order to understand the titrometric analysis. Thank you. All the best.